ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ. ಮಧ್ಯಾಹ್ನ 1 ಗಂಟೆಗೆ ಒಂದು ಬ್ರೇಕಿಂಗ್ ನ್ಯೂಸ್ ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಚಾನಲ್ ಆಗಿ ಹೊರಹೊಮ್ಮಿದೆ. ಇದು ನಿಮ್ಮೆಲ್ಲರ ಸಹಕಾರ. ನಿಮಗೆಲ್ಲರಿಗೂ ಆತ್ಮೀಯ ಅಭಿನಂದನೆಗಳು. ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಯಲಿ. ರಾಜ್ಯಾದ್ಯಂತ ಹಿರಿಯ ನಾಗರಿಕರು, ಅಂಗವಿಕಲರು, ವಿಧವೆಯರ ಪಿಂಚಣಿ ಕುರಿತು ಅನೇಕ ಸುದ್ದಿಗಳು ಹರಿದಾಡುತ್ತಿರುವ ಬೆನ್ನಲ್ಲೇ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಯೊಬ್ಬರನ್ನು ಸಂಪರ್ಕಿಸಿ ಒಂದು ಮಾಹಿತಿಯನ್ನು ಪಡೆದುಕೊಂಡೆ. ಈ ಮಾಹಿತಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಒಟ್ಟಾರೆಯಾಗಿ ನಮ್ಮ ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರನ್ನು ಫೋನ್ ಮೂಲಕ ಸಂಪರ್ಕಿಸಿದಾಗ ಅವರು ಹೇಳಿದ್ದಿಷ್ಟೇ: ಈ ತಿಂಗಳ ಪಿಂಚಣಿ ಹಣವನ್ನು ನಾಳೆ ಸೋಮವಾರ ಟ್ರೆಜರಿಗೆ ಕಳಿಸಲಾಗುವುದು, ಅಂದರೆ ಬಿಲ್ಲನ್ನು ಕಳಿಸಲಾಗುವುದು. ಬುಧವಾರ ಅಥವಾ ಗುರುವಾರದಿಂದ ನಿಮ್ಮ ಎಲ್ಲರ ಖಾತೆಗೆ ಪಿಂಚಣಿ ಹಣ ಅಂದರೆ 1400, 1200, 2000 ರೂಪಾಯಿ ಮತ್ತು ವಿಧವೆಯರ ಪಿಂಚಣಿ ಏನಿದೆ ಅದು ಜಮೆ ಆಗೋಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಒಂದು ಸುದ್ದಿ ಆಯಿತು. ಮತ್ತು ಕೆಲವರು ಮಾರ್ಚ್ ತಿಂಗಳಿಂದ ಇದುವರೆಗೂ ನಮಗೆ ಪಿಂಚಣಿ ಬಂದಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆಗೆ ಪೂರಕವಾಗಿರ್ತಕ್ಕಂಥ ಪ್ರಶ್ನೆಯನ್ನು ನಾನು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಕೇಳಿದಾಗ, ಅಂದರೆ ಹರಿಯರ್ಸ್ ಏನಿದೆ, ನಿಂತಿರ್ತಕ್ಕಂಥ ಪಿಂಚಣಿ ಏನಿದೆ ಅದು ಕೊಡ್ತಿರೋ ಇಲ್ವೋ ಅಂತ ಕೇಳಿದಾಗ, ಹೌದು ನಾವು ಅದನ್ನು ಕೂಡ ಪಾವತಿ ಮಾಡ್ತೀವಿ, ಅದಕ್ಕೆ ಕೆಲವು ಕಂಡೀಷನನ್ನು ಹಾಕಿದ್ವಿ. ಮೊದಲನೇದಾಗಿ ನಿಂತಿರ್ತಕ್ಕಂತಹ ಫಲಾನುಭವಿಗಳು ತಮ್ಮ VARA ಅವರ ಮೂಲಕ ರಿಪೋರ್ಟನ್ನು ಹಾಕಿಸಿ, ಅಂದರೆ ಏನು ನಿಮಗೆ ಆದಾಯ ಸರ್ಟಿಫಿಕೇಟು ಮತ್ತು ಆರ್ಡರ್ ಕಾಪಿ ಹಾಗೂ UDID ಕಾರ್ಡ್ ಇಲ್ಲದಲೇ ಇರತಕ್ಕಂಥ ವ್ಯಕ್ತಿಗಳಿಗೆ ಸೂಚನೆಯನ್ನು ನೀಡಿದರು. ಅದನ್ನು ಮಾಡಿಸಿ ನಿಮ್ಮ ಗ್ರಾಮ ಸಹಾಯಕರು ಮತ್ತು ನಿಮ್ಮ ಏನು ವಿಲೇಜ್ ಅಕೌಂಟೆಂಟು ಅಥವಾ ನಿಮ್ಮ ಇವರು ಕಂದಾಯ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಕೊಡಿ ಅಂತೇಳ್ಬಿಟ್ಟು ಹೇಳಿದರು, ರೆವಿನ್ಯೂ ಇನ್ಸ್ಪೆಕ್ಟರ್ ಅವರಿಗೆ. ಅದನ್ನು ಕೊಟ್ಟಿದ್ದರೂ ಕೂಡ ಹಲವಾರು ಜನರಿಗೆ ಇನ್ನೂ 5-6 ತಿಂಗಳ ಪಿಂಚಣಿ ಪಾವತಿ ಆಗಿಲ್ಲ. ಇದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಂಡಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿರ್ತಕ್ಕಂಥ ಉತ್ತರ ಏನಪ್ಪ ಅಂದರೆ, ಹೌದು ನಾವು ಈಗಾಗಲೇ ಅದು ವೆರಿಫಿಕೇಷನ್ ನಡೀತಾ ಇದೆ. ಆ ವೆರಿಫಿಕೇಷನ್ ನಡೆದ ಮೇಲೆ ಅದರ ಫಲಿತಾಂಶ ಸಂಬಂಧಪಟ್ಟ ತಾಲೂಕಿನ ತಹಸೀಲ್ದಾರರು ಏನು ಕ್ರಮವನ್ನು ಕೈಗೊಳ್ತಾರೆ ಅದರ ಮೇಲೆ ನಿಮ್ಮ ಪಿಂಚಣಿ ಹಣವನ್ನು ಪಾವತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಅಕಸ್ಮಾತ್ ತಹಸೀಲ್ದಾರರು ಇಲ್ಲ ಇವರಿಗೆ ಪಿಂಚಣಿ ಹಣ ಕೊಡೋಕ್ಕೆ ಬರೋದೇ ಇಲ್ಲ ಅಂತೇಳ್ಬಿಟ್ಟು ಅವರು ದೃಢೀಕರಣ ಮಾಡಿದರೆ ಅಥವಾ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅವರಿಗೆ ಕೊಡೋಕ್ಕೆ ಬರೋದಿಲ್ಲ. ಅಂತಹ ಫಲಾನುಭವಿಗಳು ಯಾರು ಅಂತ ನಾವು ಕೇಳಿದಾಗ, ನಕಲಿ ಫಲಾನುಭವಿಗಳು, ಆದಾಯನ ಮೀರಿರ್ತಕ್ಕಂಥ ಫಲಾನುಭವಿಗಳು, UDID ಕಾರ್ಡನ್ನು ಮಾಡಿಸದೆ ಹಳೆಯ ಪುಸ್ತಕದ ಮೇಲೆ ಪಿಂಚಣಿಯನ್ನು ತಗೊತಾ ಇರ್ತಕ್ಕಂಥವ್ರು ಅಂತಕ್ಕಂಥ ಮಾಹಿತಿಯನ್ನು ಹೇಳಿದರು. ಹಾಗಾಗಿ ಮತ್ತೊಂದು ನಾವು ಪೂರಕ ಪ್ರಶ್ನೆಯನ್ನು ಅವರಿಗೆ ಕೇಳಿದ್ವಿ. ಅಂದರೆ ಈಗಾಗಲೇ ಸುಮಾರು 2-3 ತಿಂಗಳಿಂದ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿಯಾಗಿದೆ, ಆರ್ಡರ್ ಕಾಪಿನೂ ಸಲ್ಲಿಸಿಯಾಗಿದೆ ಮತ್ತು ಆಧಾರ್ ಕಾರ್ಡ್, ಬ್ಯಾಂಕ್ ಪುಸ್ತಕವನ್ನು ಸಹ VA ಅವರ ಹತ್ತಿರ ಸಲ್ಲಿಸಲಾಗಿದೆ. ಆದರೂ ಕೂಡ ಪಿಂಚಣಿ ಜಮೆ ಆಗಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದಕ್ಕೆ ಏನು ನೀವು ಉತ್ತರ ಕೊಡ್ತೀರಾ ಅಂತ ಕೇಳಿದಾಗ, ಹೌದು ಈ ರೀತಿ ಪೂರ್ಣ ಪ್ರಮಾಣದ ದಾಖಲೆಗಳನ್ನು ಒದಗಿಸಿದ್ದಾಗ್ಯೂ ಕೂಡ ಪಿಂಚಣಿ ಬರ್ತಾ ಇಲ್ಲ ಅಂದರೆ ಅದು ನಿಮ್ಮ ಪಿಂಚಣಿಯ ಖಾತೆ ವಿವರ ತಹಸೀಲ್ದಾರ್ ಅವರ ಅಕೌಂಟಿಗೆ ಹೋಗಿರ್ತದೆ, ತಹಸೀಲ್ದಾರ್ ಅವರ ಪಾಸ್ವರ್ಡ್ಗೆ ಅಥವಾ ಇಮೇಲ್ಗೆ ಅದು ಹೋಗಿರ್ತದೆ. ಅವರು ಅದಕ್ಕೆ ಅಪ್ರೂವಲ್ ಕೊಟ್ಟಾಗ, ಅವರು ಅದಕ್ಕೆ ಸಮ್ಮತಿಸಿದಾಗ ಖಂಡಿತ ನಾವು ಏನು ಪಿಂಚಣಿ ಅವರ ಸ್ಥಗಿತ ಆಗಿದೆ ಆ ಪಿಂಚಣಿ ಸ್ಥಗಿತ ಆಗಿರ್ತಕ್ಕಂಥ ಎಲ್ಲ ಪಿಂಚಣಿನೂ ಕೂಡ ಒಟ್ಟಿಗೆ ಪಾವತಿ ಮಾಡೋದಕ್ಕೆ ನಮಗೆ ಆದೇಶ ಬರ್ತದೆ. ಆವಾಗ ನಿಮಗೆ ಪಿಂಚಣಿಯನ್ನು ಪಾವತಿ ಮಾಡ್ತೀವಿ. ಯಾರೂ ಕೂಡ ಹೆದರೋಂಥ ಅವಶ್ಯಕತೆ ಇಲ್ಲ, ಯಾರ್ದು ಪಿಂಚಣಿನೂ ಕೂಡ ನಿಲ್ಲಿಸಲ್ಲ ಅಂತಕ್ಕಂಥ ಒಂದು ಅಭಯವನ್ನು ಅವರು ಹೇಳಿದ್ದಾರೆ ಸ್ನೇಹಿತರೆ. ಏನೇ ಆಗಲಿ, ಈಗ ನಿಮಗೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ತಿಂಗಳಿಂದ ಯಾರಿಗೆ ಪಿಂಚಣಿ ಬಂದಿಲ್ಲ, ಖಂಡಿತ ನೀವು ನಿಮ್ಮ ಅಂದರೆ ಅಂಗವಿಕಲರಾಗಿದ್ದರೆ UDID ಕಾರ್ಡನ್ನು ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ. ಅಥವಾ ನಿಮ್ಮ UDID ಕಾರ್ಡಿನ ಡೇಟ್ ಮುಗಿದಿದ್ದರೆ ಅದನ್ನು ರಿನ್ಯೂವಲ್ ಮಾಡಿಸ್ಕೊಂಡು ನಿಮ್ಮ VARA ಕಡೆ ಅದನ್ನು ತೋರಿಸ್ಬೇಕು ಅಥವಾ ಅದರ ನಂಬರನ್ನು ಕೊಡಬೇಕು. ಅವರು ಅಪ್ಲೋಡನ್ನು ಅಂದರೆ ಮೊಬೈಲ್ ಆ್ಯಪ್ ಮೂಲಕ ಅದನ್ನು ಅಪ್ಲೋಡ್ ಮಾಡಿ ಸರ್ಕಾರಕ್ಕೆ ಅಂದರೆ ತಹಸೀಲ್ದಾರ್ ಅವರ ಗಮನಕ್ಕೆ ಮಾಹಿತಿಯನ್ನು ಸಲ್ಲಿಸ್ತಾರೆ. ಆವಾಗ ತಹಸೀಲ್ದಾರ್ ಅವರು ಅದನ್ನು ಅಪ್ರೂವಲ್ ಮಾಡ್ತಾರೆ. ಖಂಡಿತ ನಿಮಗೆ ಪಿಂಚಣಿ ಜಮೆ ಆಗುತ್ತೆ ಅಂತಕ್ಕಂಥ ಮಾಹಿತಿ ಒಂದು. ಎರಡನೇದು ಏನಪ್ಪ ಅಂತಂದರೆ, ಈಗಾಗಲೇ ಈ ತಿಂಗಳ ಒಂದು ಪಿಂಚಣಿ ಹಣವನ್ನು ಅಂದರೆ ಜುಲೈ ತಿಂಗಳ ಪಿಂಚಣಿ ಹಣವನ್ನು ನಾಳೆ ಸೋಮವಾರ ಟ್ರೆಜರಿಗೆ ಖಜಾನೆಗೆ ಕಳಿಸಲಾಗ್ತದೆ. ಬುಧವಾರ ಅಥವಾ ಗುರುವಾರ ಎಲ್ಲರ ಖಾತೆಗೆ ಪಿಂಚಣಿ ಹಣ ಜಮೆ ಆಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಅವರು ನಮಗೆ ತಿಳಿಸಿರ್ತಾರೆ. ಇಂತಹದೇ ಅನೇಕ ಸುದ್ದಿಗಳಿಗೆ ನಮ್ಮ ಚಾನಲನ್ನು ಪ್ರತಿದಿನ ನೀವು ವಾಚ್ ಮಾಡಿ. ನಮಗೆ ನಿಮ್ಮ ಸಹಕಾರ ಅತ್ಯಂತ ಮುಖ್ಯ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಯಾವ ಜಿಲ್ಲೆಯಲ್ಲಿ ಎಷ್ಟು
ತಿಂಗಳ ಪಿಂಚಣಿ ಜಮೆ ಆಗಿದೆ, ಎಷ್ಟು ತಿಂಗಳಿಂದ ಪಿಂಚಣಿ ಜಮೆ ಆಗಿಲ್ಲ ಅಂತಕ್ಕಂಥದ್ದನ್ನು ಈಗಲೇ ನೀವು ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ. ಸರ್ಕಾರದ ಅಧಿಕಾರಿಗಳು ಇದನ್ನು ನೋಡ್ತಾ ಇರ್ತಾರೆ, ಖಂಡಿತ ನಿಮಗಾಗಿರ್ತಕ್ಕಂತಹ ಸಮಸ್ಯೆನ ಅವರು ಸರಿಪಡಿಸ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.